ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ತುಂಬ ಚೆನ್ನಾಗಿದ್ವಿ. ನಾವು ಊರಿಗೆ ಬಂದಿದ್ದೇವೆ ಅಂತ ವಿಡಿಯೋ ಹಾಕಿನಲ್ವ ನಿನ್ನೆ. ಇನ್ನು ಇವತ್ತು ನೆಕ್ಸ್ಟ್ ಡೇ, ಇವತ್ತು 2ನೇ ದಿನ ನಾವು ಊರಲ್ಲಿ. ಇನ್ನು ಇವತ್ತಿಂದ ಅಡುಗೆ ಎಲ್ಲ ಹೆಂಗೆ ಏನೇನು ಮಾಡತ್ತಿದ್ದೇವೆ, ನಮ್ಮ ಮಮ್ಮಿಯವರು ಏನೇನು ಮಾಡತ್ತಾರ ಅಂತ ತೋರಿಸ್ತೀನಿ. ನನ್ನ ಮಕ್ಕಳು ಹೆಂಗೆ ಆಡ್ಲತ್ತಾರ ಅಂತ ನೋಡ್ರಿ ಒಂದು ಸರ್ತಿ. ನೀವು ಹೋಗಿ ಜಾನು. ಹತ್ತಿ ಕಡೆಗೆ ಬತ್ತಿ ಕಡೆಗೆ ಬಾವನ ಬಸವನ ಕಾಯಿ ಕಾಯಿ ಜೋಡ್ಗಂ ಪಂಚಂ ಕಡಿಗಾಮಿಯ ದಿನ ಸುತ್ತಿ ಏನ್ ಬೇಕು ಜಾನ ನಿಂಗ? ಚಾಕಿ ಬೇಕು. ಇನ್ನು ನಮ್ಮ ಬಾವರು ಹೊಲ್ದಾಗಿಂದು ಬದ್ನಿಕಾಯಿ ಅದು ತಂದಾರ ಫ್ರೆಂಡ್ಸ್. ನಮ್ಮ ಮೆಣಸಿನ್ಕಾಯಿ, ಬದ್ನಿಕಾಯಿ. ಇಲ್ಲಿ ನಮ್ಮ ಮಮ್ಮಿ ಬಾಳೆಕಾಯಿ ಭೀ ತಂದಾರ ಹಾಗೆ. ಇನ್ನು ಇವು ಡೈರೆಕ್ಟು ಗಿಡಕ್ಕೆ ಹಣ್ಣಾಗಿವು. ಇನ್ನು ಕಡ್ಡೆಕಾಯಿ ಅದು ತಂದಾರ, ಭಾಳಷ್ಟು ತಂದಿರು. ಎಲ್ಲರೂ ತಿಂದು ಖಲಾಸ್ ಮಾಡಿ ಇನ್ನು ಅಷ್ಟು ಇಟ್ಟಿದ್ದೇವೆ. ಇನ್ನು ಇಲ್ಲಿ ನಮ್ಮ ಮಮ್ಮಿಯವರು ಅನ್ನಕ್ಕೆ ಇಟ್ಟಾರ. ಹಾಗೆ ಹೋಳ್ಗೆ ಮಾಡ್ಲತ್ತಾರ ಇವತ್ತು ಸ್ಪೆಷಲ್ಲಾಗಿ. ಬ್ಯಾಳಿ ಹೋಳ್ಗೆ ಮಾಡ್ಲತ್ತಾರ. ಅದ್ರ ಸಲುವಾಗಿ ಇದು ಹೂಣು ಮತ್ತು ಹಿಟ್ಟು ನೆನಿಕ್ಯಾರ ಹೋಳ್ಗೆ ಸಲುವಾಗಿ. ಇನ್ನು ಇಲ್ಲಿ ಆಂಬೂರು ಮಾಡ್ಯಾರ. ತೊಗರೆಕಾಯಿ ಎಲ್ಲ ನೀನು ತಂದು ರಾತ್ರಿ ಎಲ್ಲ ಕುದಿಸ್ಕೊಂಡು ತಿಂದಿದ್ದೇವೆ ನೋಡ್ರಿ. ನನ್ನ ಬಲ್ಲಿ ಹೆಲ್ಪ್ ಮಾಡಲ್ಲಲ್ದೇನೆ ಇಲ್ಲಿ ನಮ್ಮ ಅವ್ರ ಬಲ್ ಭೀ ಹೆಲ್ಪ್ ಮಾಡ್ಲತ್ತಾಳ. ಒಯ್ತೆಗಿ ಒಯ್ದ್ಯಾ ಎತ್ತಕ್ಕೆ ಹೊಂಟಿಲ್ಲ ತಗೋ ವಲ್ಲ ಬಿಡು. ಇನ್ನು ಹೋಳ್ಗೆ ಸರಿ ಬದ್ನೆಕಾಯಿ ಪಲ್ಯ, ಅದ್ರ ಸಲುವಾಗಿ ಬದ್ನೆಕಾಯಿ ತಂದಾರ. ಬದ್ನೆಕಾಯಿ ಪಲ್ಯ ಫುಲ್ ಟೇಸ್ಟ್ ಇರ್ತದ ಹೋಳ್ಗೆ ಸರಿ. ನಾನು ಅಂತೂ ಬಂದಿದ್ದು ಹಿಡ್ದು ಕಡ್ಡಿಕಾಯ್ದಾಗೆ ಹಾಳಾಯ್ಕ ನೋಡಮ್ ತೋರಸ್. ಏನ ಕಡ್ಡೆಕಾಯಿ ಎಲ್ಲರ ಏನು ತಿಳತ್ತಿ? ಕಡ್ಡೆಕಾಯಿ ಯಾರು ತಂದಾರ? ಹಾಂ. ಇನ್ನು ನಮ್ಮವ್ವ ಹೂವಿನ ಗಿಡ ಅದು ಹಚ್ಚಾರ. ಅದಕ್ಕೂ ಚೆಂಡನ ಹೂವು ನೋಡ್ರಿ ಎಷ್ಟು ಚೆಂದ ಬೆಳೆದವಂತ. ಇನ್ನು ಇದಕ್ಕೆ ಏನೂ ಹಾಕಿಲ್ಲ, ಡೈರೆಕ್ಟಾಗಿ ಬೆಳೆದಾರಂತ. ಇನ್ನು ಒಂದು ಅಗ್ಗಿ ತಂದು ಹಚ್ಚಿಟ್ಟಾರಂತ. ಇನ್ನು ನಾನು ವೀಡಿಯೋದು ಮಾಡ್ತೀನಂತ ಏನೂ ಕಟ್ತಿದ್ದಿಲ್ಲ. ಅದ್ರ ಸಲುವಾಗಿ ಇನ್ನು ಇವತ್ತು ಕಡಿಲತ್ತಾರ. ದೇವರಿಗೆ ಹಚ್ಚಿ ಮತ್ತು ಇನ್ನು ಬಾಗಿಲಿಗೆಲ್ಲ ಪೂಜೆ ಮಾಡಿ ಬಾಗಿಲಿಗೆಲ್ಲ ಹಾಕ್ಬೇಕಂತ. ಎಷ್ಟು ಚೆಂದ ಬೆಳೆದವ. ಇನ್ನು ನಮ್ಮ ಮಮ್ಮಿಗಂತೂ ಹೂವು ಅಂದ್ರೆ ಅಷ್ಟು ಇಷ್ಟ. ಅಂದ್ರೆ ದಿನ ಒಂದು 2 ಹಾಕೋತ ತಲೆಗೆ ಹಚ್ಕೊಂಡು ಹೋಯ್ತಾಳಕಿ. ಅಷ್ಟು ಇಷ್ಟ ಹೂವು. ಇನ್ನು ಡೈಲಿ ಹಚ್ಕೋಬೇಕಲ್ವ ಹೆಣ್ಮಕ್ಳು, ಹಾಗಾಗಿ ಹಚ್ಕೋತಾಳ. ಇನ್ನು ಅಲ್ಲೆಲ್ಲ ಕೆಳಗೆ ಬೇರೆದವ್ರ ಜಾಗದಾಗ ಹಚ್ಚಿರು. ಇದು ಬಂದು ನಮ್ಮ ಮನೆ ಪ್ಲೇಸ್ನಾಗೆ ಹಚ್ಚಾರ. ಇದು ಒಂದು ಬುಟ್ಟಿ ಒಡೆದೋಗಿದ್ದು ಬುಟ್ಟಿ ತೊಗೊಂಡು ಅದ್ರೊಳಗೆ ಮಣ್ಣದು ಹಾಕಿ ಹಚ್ಚಾರ. ಅದು ಬುಟ್ಟಿದಾಗೆ ಅದ್ರ ಭೀ ಎಷ್ಟು ತುಂಬ ಹಾಕ್ಯಾವ ನೋಡ್ರಿ ಹೂವು. ಎಷ್ಟು ಚಂದ ಬಿಚ್ಚವಂದ್ರೆ ಇನ್ನು ರೆಡಿಮೇಡ್ ನಾವು ಹೂವು ತರ್ತೇವಲ್ವ ಮಾರ್ಕೆಟ್ನಾಗ, ಆ ಥರ ಬಿಚ್ಚಿವು. ಇನ್ನು ಭಾಳಷ್ಟು ಇದ್ವು ಮನೆಗೆಲ್ಲ. ಅವೆಲ್ಲ ಇನ್ನು ಸಂಪಿಗೆ ಹೂವಿನ ಅವು ಇವು ಎಲ್ಲ ಇದ್ವು. ಅವೆಲ್ಲ ತೆಗ್ದು ಹಾಕ್ಯಾರ ಹೋಗ್ಯಾವ ಅಂತಂದು. ಇನ್ನು ನಾವು ಕಡ್ದಿದ್ಮೇಲೆ ಇಷ್ಟು ಹೂವು ಬಂದವು. 2 ಗಿಡಕ್ಕೆ ಇಷ್ಟೊಂದು ಹೂವು ಬಂದವು ನೋಡ್ರಿ. ಇನ್ನು ಜಾನು ಅದು ಎಲ್ಲ ನಮ್ಮ ಅಕ್ಕ ಊರ್ಲಿಂದ ಬರೋ ಟೈಮಿಗೆ ಇನ್ನು ಚುಡುವ ಮತ್ತು ಶೇವ ಅದು ಹಾಕೊಂಬಂದಿಳು. ಅದೆಲ್ಲ ತಿಲ್ಲತ್ತಾರ. ಹೆಂಗೋ ಚಲ್ಲಿದಿ. ಇನ್ನು ಪಾರ್ಗಳಿಗೆ ಅಲ್ಲನ್ಸಿ ಎಲ್ಲರಿಗೆ ಹಾಕ್ಕೊಟ್ಟಿಳು. ನಮ್ಮ ಅಕ್ಕ, ನಮ್ಮ ಮನೆಯವ್ರಿಗೆ, ಇನ್ನು ನಮ್ಮ ಬಾವರಿಗೆ, ನಮ್ಮ ತಮ್ಮಗ ಅವ್ರು ಎಲ್ಲರಿಗೆ ಹಾಕ್ಕೊಟ್ಟಿಳು. ಎಲ್ಲರೂ ತಿಲ್ಲತ್ತಾರ. ಇನ್ನು ಏನೇನು ಮಾಡ್ಕೊಂಡು ಬಂದಾಳಂದ್ರೆ ಇನ್ನು ಚುಡುವ ಮತ್ತು ಶೇವ ಅದು ಹಾಕೊಂಡು ಬಂದಾಳ ಈ ಥರ. ಇನ್ನು ನಮ್ಮ ಮನೆಗಂತೂ ನಮ್ಮ ಅಕ್ಕ ಹಾಕೊಂಡು ಬಂದಿದ್ದು ಎಲ್ಲರಿಗೆ ಇಷ್ಟ. ಎಲ್ಲ ಮಾಡ್ಕೊಂಡು ಬಂದಿದ್ದು. ಹಾಗಾಗಿ ಎಕ್ಸ್ಟ್ರಾನೇ ಮಾಡ್ಕೊಂಡು ತೊಗೊಂಡು ಬರ್ತಾಳೆ ಮನೆಗೆಲ್ಲ. ಇನ್ನು ಇಷ್ಟೆಲ್ಲ ತಿಂದು ಎಲ್ಲ ಮಾಡಿ ಇನ್ನು ನಮ್ಮ ಅಕ್ಕನ ಮಗ ಪಾಪಡ್ ಕರೆದಿತ್ತು. ಇವತ್ತು ಹೋಳ್ಗೆ ಅದು ಮಾಡತ್ತೀವಲ್ವ, ಇನ್ನು ಹೋಳ್ಗೆ ಕೂಡ ಉಳ್ಳಕ್ಕೆ ಪಾಪಡದು ಕರಿಲಕತ್ತಂದು ಕರಿಲತ್ತಿರು. ಇನ್ನು ನಾನೇ ಮಾಡ್ತೀನಿ ಅಂತ ನಮ್ಮ ಅಕ್ಕ ಮಗ ಬಂದನು. ಬಟ್ ನಮ್ಮ ಮಮ್ಮಿ ಆಗಲ್ಲ, ಬೇಡ ನಿಲ್ಲಿಂತ ಅಂತಂದು ಕಳಿಸ್ಬಿಟ್ರು. ಇನ್ನು ನಮ್ಮ ಮಮ್ಮಿನೆಲ್ಲ ಪಾಪಡೋದು ಕರಿಲತ್ತಾರ. ಇನ್ನು ಇಲ್ಲಿ ನಮ್ಮ ಅಕ್ಕ ಬದ್ನಿಕಾಯಿ ಅದು ನಮ್ಮ ಮಮ್ಮಿ ಕೊಯ್ದಿಟ್ಟಿರಲ್ವ, ಅದ್ರ ಸಲುವಾಗಿ ನಮ್ಮ ಅಕ್ಕ ಬದ್ನಿಕಾಯಿ ಪಲ್ಯ ಅದು ಮಾಡ್ಲತ್ತಾಳ. ಇನ್ನು ಜಾನು ಅಂತೂ ಅಮ್ಮಗೂ ಜಾನುಗಂತೂ ಇಬ್ಬರು ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಬಂದರು ಅಂದ್ರೆ ಆಗೋಯ್ತು. ಅವ್ರಿಗೆ ಯಾರೂ ಬೇಕೇ ಆಗಲ್ಲ. ಇನ್ನು ದೊಡ್ಡವ್ರು ಭೀ ಬೇಕಾಗಲ್ಲ, ಅವರಿಬ್ಬರೇ ಸಾಕು. ಇನ್ನು ನಾವು ಭೀ ಸ್ವಲ್ಪ ಫ್ರೀ ಆಯ್ತೇವೆ ಅವ್ರು ಬಂದರು ಅಂದರು. ಅವರಿಬ್ರಿಗೆ ಭೀ ನಾವೇನು ಹಿಡಿಯಲ್ಲ, ಅವರೇ ಊಟ ಮಾಡಿಸೋದು ಅವರೇ ಮಾಡೋದು ಮಾಡ್ತಾರೆ. ಇನ್ನು ಈ ಕಡೆ ನಮ್ಮ ಮಮ್ಮಿ ಭೀ ಎಲ್ಲ ಹಿಟ್ಟು ನಾದ್ಕೊಳತ್ತಾರ. ಹೋಳ್ಗೆಗೆ ಈ ಥರ ಚಂದ ನಾದ್ಕೊಂಡು ಅದಕ್ಕೂ ಎತ್ತೆತ್ತಿ ಬಡಿತಾರೆ. ಬಡ್ದು ನಾದ್ಕೊಂಡು ಎಲ್ಲ ಮಾಡಿ ಏನು ಹೋಳ್ಗೆ ಮಾಡ್ತಾರೆ. ಸೂಪರ್ ಟೇಸ್ಟ್ ಆಯ್ತವ ನಮ್ಮ ಮಮ್ಮಿ ಮಾಡೋ ಹೋಳ್ಗೆ. ಇನ್ನು ಅಮ್ಮ ಜಾನು ಅಂತೂ ಫೋನಿನ ಸಲುವಾಗಿ ಇಲ್ಲಿ ಬಂದರಾಯ್ತು. ನಮ್ಮ ಪಪ್ಪನ ಫೋನು ಇಬ್ಬರು ತೊಗೊಳಕ್ಕೆ ಜಗಳ ಆಡ್ತಾರೆ. ಅದ್ರ ಸಲುವಾಗಿ ಇಬ್ಬರು ಜಗಳ ಆಡಿ ಅಳ್ಳತ್ತಾಳ ಜಾನು.
ಇನ್ನು ಇದಕ್ಕೆ ಕಡೆ ನಮ್ಮ ಅಕ್ಕ ಭೀ ಎಲ್ಲ ಬದ್ನಿಕಾಯಿ ಪಲ್ಯ ಮಾಡ್ಲಕ್ಕ ಬಗಾರದು ಹಾಕ್ಲತ್ತಾರ. ಇನ್ನು ನಾನು ಈ ಕಡೆ ಹೋಳ್ಗೆ ಸಲುವಾಗಿ ಹಾಲು ಇಟ್ಟಿನಿ ಗ್ಯಾಸ್ ಮೇಲೆ. ಇನ್ನು ಆಲ್ಮೋಸ್ಟ್ ಇಲ್ಲಾದ್ರೂ ಭೀ ಅಲ್ಲಿ ನಮ್ಮ ಅತ್ತೆಯವ್ರ ಮನೇಲಿ ಅಲ್ಲಿ ಭೀ ನಾವು ಒಲೆ ಮೇಲೆ ಮಾಡ್ತೀವಿ. ಯಾಕಂದ್ರೆ ನಾವು ಡೈಲಿ ತಿಂಬೋದು ಗ್ಯಾಸಿನ ಮೇಲೆ ಎಲ್ಲ ಮಾಡಿ ಊಟ ಮಾಡೋದು. ಅದ್ರ ಸಲುವಾಗಿ ಊರಲ್ಲಾದ್ರೂ ಬಂದ್ರಾದ್ರೂ ಭೀ ಒಲೆ ಮೇಲೆ ಮಾಡ್ಕೊಂಡು ಊಟ ಮಾಡಬೇಕು, ಅದ್ರ ಟೇಸ್ಟ್ ಆಯ್ತಾವ ಅಡುಗೆ ಅಂತಂದು ಇಲ್ಲಿ ಊರಲ್ಲಿ ಬಂದಾಗಂತೂ ಕಂಪಲ್ಸರಿ ಒಲೆ ಮೇಲೆ ಮಾಡ್ಕೊಂಡು ಊಟ ಮಾಡ್ತೇವೆ. ಇನ್ನು ಮನ್ಯಾಗ ಭೀ ನಮ್ಮ ಅವ್ವ ಆದ್ರೆ ಭೀ ನಮ್ಮ ಅತ್ತೆಯರಾದ್ರೆ ಭೀ ಕಂಪಲ್ಸರಿ ಇನ್ನು ಅವ್ರು ಭೀ ಅಲ್ಲಿ ಇದು ಮಾಡ್ತಾರೆ. ಇಲ್ಲಿ ನಾವರ ಗ್ಯಾಸ್ ಮೇಲೆ ಮಾಡಬಾರ್ದು, ಒಲೆ ಮೇಲೆ ಮಾಡಿ ಟೇಸ್ಟ್ ಮಾಡಿ ಮಕ್ಳಿಗೆ ಉಣಿಸ್ಬೇಕಂತ ಕಂಪಲ್ಸರಿ ಒಲೆ ಮೇಲೆ ಮಾಡಿಕೊಡ್ತಾರೆ ನಮಗೆಲ್ಲ. ಇನ್ನು ಈ ಕಡೆ ಎಲ್ಲ ಹಾಲೆಲ್ಲ ಕಾಯ್ದೆವು. ಇನ್ನು ಸಪ್ರೇಟ್ ಥೋಡೆ ಹಾಲು ಚಾಕು ಸಂಜೆ ಪರಿ ಚಾಕ್ ಅಂತ ತೆಗೆದು ಇನ್ನು ಸಕ್ರೆ ಅದು ನೀರು ಹಾಕಿ ಮತ್ತು ಸಕ್ರೆ ಹಾಕಿ ಇಡ್ಲತ್ತೀನಿ. ಇದು ಹೋಳ್ಗೆ ಸಲುವಾಗಿ ಹಾಲು ಇಡ್ಲತ್ತೀನಿ ನಾನು. ಇನ್ನು ಈ ಕಡೆ ನಮ್ಮ ಅಕ್ಕ ಎಲ್ಲ ಬಗಾರ್ ಹಾಕ್ಲತ್ತೇಳು, ಇದು ಬದ್ನಿಕಾಯಿ ಅದೆಲ್ಲ ಪಲ್ಯ ಮಾಡ್ಲತ್ತೇಳು. ಇನ್ನು ಮಕ್ಕಳು ನೋಡ್ರಿ ಎಲ್ಲ ವೀಡಿಯೋ ಅದು ನೋಡ್ಲತ್ತಾರ. ಇನ್ನು ಒಬ್ಬರು ಒಂದೊಂದು ಫೋನ್ ಹಿಡ್ಕೊಂಡು ಕುಂತಾರ. ಹೊಸ ಮಂದಿ ಇಲ್ಲಿಗೆ ಬಂದ್ರಂತೂ ಫುಲ್ ಫ್ರೀ ಆಗೋಯ್ತಾರೆ. ಅವರೇ ರಾಜ ಅವರೇ ರಾಣಿ ಅಂದಪ್ಲೇ ಇರ್ತಾರೆ ಮಕ್ಕಳು. ಇನ್ನು ಇಲ್ಲಿ ನಮ್ಮ ಮನೆಯವರು ಸಣ್ಣ ನೀರು ಹೊಂಟವ. ಮುಂಜಾನೆ ತೊಡೆ ಹೋಗಿವು ಮತ್ತು ಒಂದು 12 ಗಂಟೆಗೆ ಹಂಗೆ ನೀರು ಹೊಂಟರು. ನಮ್ಮ ಮನೆಯವ್ರ ಬಾಟಲ್ಗಳೆಲ್ಲ ತುಂಬ್ಲತ್ತಾರ. ಅವು ಎಷ್ಟು ಬರೀಕ್ ಹೊಂಟಾವ ನೋಡ್ರಿ, ಒಂದು ಸರ್ತಿ ತೋರಿಸ್ತೀನಿ. ಅಷ್ಟು ಬರೀಕ್ ಹೊಂಟ್ರು ಭೀ ಇನ್ನು ಬಗ್ಗಿ ನೀರು ತುಂಬ್ಲತ್ತಾರ ನಮ್ಮ ಮನೆಯವರು. ಇನ್ನು ಈ ಕಡೆ ಎಲ್ಲ ನಮ್ಮ ಅಕ್ಕ ಬದ್ನಿಕಾಯಿ ಪಲ್ಯ ಮಾಡ್ಲತ್ತಾಳಲ್ವ, ಇನ್ನು ಖಾರ ಎಷ್ಟು ಹಾಕಬೇಕು ಅಂತ ಕರ್ದಿಳು. ಅದ್ರ ಸಲುವಾಗಿ ಆಕಿಗೆ ಹೇಳ್ಕೊತ ಹಂಗೆ ವೀಡಿಯೋರು ಭೀ ಮಾಡ್ದೆ ನಾನು. ಇನ್ನು ನಮ್ಮ ಮಮ್ಮಿ ನೋಡ್ರಿ ಹಂಗೆ ಹೋಳ್ಗೆ ಮಾಡ್ತಾರಂತ. ಇನ್ನು ನಮ್ಮ ಮಮ್ಮಿ ಯಾವಾಗ ಭೀ ಎಣ್ಣೆ ಹೋಳ್ಗೆ ಮಾಡ್ತಾರೆ ಅಂದ್ರೆ ಫುಲ್ ಎಣ್ಣೆಲಿಂತೆ ಮಾಡ್ತಾರೆ. ಈ ಸರ್ತಿ ಬೇಡ ನಾನೇ ಹಿಟ್ಟು ಹೋಳ್ಗೆ ಮಾಡು, ಹಿಟ್ಟು ಹಚ್ಚಿ ಸುಮ್ಮನೆ ಎಣ್ಣೆ ಹೋಳ್ಗೆ ಅಂದ್ರೆ ಮಕ್ಕಳೆಲ್ಲ ಕೆಮ್ತಾರ ಅಂದಿ ಸಲುವಾಗಿ ಇನ್ನು ಹಿಟ್ಟು ಹಚ್ಚಿ ಮಾಡ್ಲತ್ತಾರ. ಇನ್ನು ಈ ಥರ ಉಂಡೆ ತೊಗೊಂಡು ಅದ್ರಾಗ ಒಂದು ಥೋಡೆ ಹೂಣು ಇರ್ತದಲ್ವ, ಹೂಣು ತೊಗೊಂಡು ಹೂಣು ಅದು ಹಿಟ್ಟಿನೊಳಗೆ ಹಾಕಿ ತುಂಬ್ತಾರೆ. ಈ ಥರ ತುಂಬಿ ಇನ್ನು ಒಂದು ಹೋಳ್ಗೆ ಮಾಡ್ಕೊತ ಇನ್ನೊಂದು ಹೋಳ್ಗೆದಾಗ ಈ ಥರ ತುಂಬ್ಕೊತ ಮಾಡ್ಕೊತಾ ಇರ್ತಾರೆ ನಮ್ಮ ಮಮ್ಮಿ ಯಾವಾಗ ಭೀ. ಇನ್ನು ಇಲ್ಲಿಗೆ ಬಂದರಂತೂ ಬಿಸಿ ಬಿಸಿವೇ ಹೋಳ್ಗೆ ಮಾಡಿಕೊಡ್ತಾರೆ. ಈ ಕಡೆ ನಾವು ಊಟ ಮಾಡ್ತೇವೆ. ಇನ್ನು ಇದು ಹೋಳ್ಗೆ ರೆಸಿಪಿ ನಾನು ಹಾಕ್ತೀನಿ ಕಂಪಲ್ಸರಿ. ಮುಂದೆ ಬರೋ ಹಬ್ಬದಾಗ ಯಾವಾಗಾರ ನಾನು ಮಾಡ್ದೆ ಅಂದ್ರೆ ಕಂಪಲ್ಸರಿ ಇದ್ರ ರೆಸಿಪಿ ಹಾಕ್ತೀನಿ. ಇನ್ನು ಈ ಕಡೆ ಎಲ್ಲ ಅದು ತುಂಬ್ಕೊಂಡ್ರಲ್ವ ಹೂಣು ಅದೆಲ್ಲ ಹಿಟ್ಟಿನಾಗ ಹಾಕ್ಕೊಂಡು ಇನ್ನು ಒಂದು ಹೋಳ್ಗೆ ಮಾಡಿದ್ದು ಈ ಥರ ಹಂಚಿಗೆ ಎಣ್ಣೆ ಹಚ್ಚಿ ಅದಕ್ಕೆ ತೊಗೊಂಡು ಇನ್ನು ಕೈಲಿಂತೆ ತೊಗೋತಾರೆ. ಇಲ್ಲ ಎಣ್ಣೆ ಹಚ್ಚಿ ಹೋಳ್ಗೆ ಮಾಡಿದ್ರೆ ಅದು ಬೆಳ್ಳುಣ್ಗಿ ಇರ್ತದಲ್ವ ಚಪಾತಿ ಮಾಡೋದು ಅದ್ರಲಿಂತ ಹಾಕ್ತಾರೆ. ಇದು ಹಿಟ್ಟು ಹಚ್ಚಿ ಅಂದ್ರೆ ಸಲುವಾಗಿ ಇನ್ನು ಕೈಲಿಂತೆ ಹಾಕ್ಲತ್ತಾರ. ಇನ್ನು ಒಂದು ಟ್ರೈ ಸೂಪರ್ ಇರ್ತಾವೆ ಹೋಳ್ಗೆ, ಇನ್ನು ಬ್ಯಾಳೆ ಹೋಳ್ಗೆ ಅಂತೂ. ಇನ್ನು ಈ ಥರ ಹಾಕಿದ ಮೇಲೆ ಇನ್ನೊಂದು ಹೋಳ್ಗೆ ಈ ಕಡೆ ಸೈಡು ಮಾಡ್ಕೊತಾನೆ ಇರ್ತಾರೆ. ಅಂದ್ರೆ ಕಂಟಿನ್ಯೂ ಇದಕ್ಕೆ ಒಲೆ ಉರಿ ಭೀ ಅಷ್ಟೊಂದು ಹತ್ತಲ್ಲ ಬೆಂಕಿ ಭೀ. ಯಾಕಂದ್ರೆ ಹೋಳ್ಗೆ ಇಲ್ಲಾದ್ರೂ ಅಷ್ಟು ಸುಟ್ಟು ಹೋಯ್ತಾವ ಅಂತಂದು ಸ್ವಲ್ಪ ಉರಿ ಮೇಲೆ ಮಾಡ್ತಾರೆ. ಇನ್ನು ಗ್ಯಾಸ್ ಮೇಲೆ ಆದ್ರೂ ಭೀ ಸ್ಲೋ ಇಡಬೇಕಾಯ್ತದ. ಇನ್ನು ಹೋಳ್ಗೆ ಅಂತೂ ಎಲ್ಲರಿಗೆ ಇಷ್ಟ. ಈ ಕಡೆ ಕರ್ನಾಟಕ ಸೈಡು, ಇನ್ನು ಆಂಧ್ರ ಸೈಡು, ತೆಲಂಗಾಣ ಸೈಡ್ ಅದು ಉಂಬಲ್ಲಲ್ವ, ಇನ್ನು ಎಲ್ಲರಿಗೆ ಇಷ್ಟ. ಇನ್ನು ಹೋಳ್ಗೆ ರೆಸಿಪಿ ಕಂಪಲ್ಸರಿ ಹಾಕ್ತೀನಿ ನಾನು ಮುಂದೆ ಬರೋ ವೀಡಿಯೋದಾಗ. ಇನ್ನು ಈ ಥರ ಒಂದು ಮಾಡ್ಕೊತ ಒಂದು ಸುಡ್ಲತ್ತಾರ. ಎಷ್ಟು ಚಂದ ಉಬ್ಲತ್ತವ ಅಂದ್ರೆ ಇನ್ನು ಇವು ಉಬ್ಲತ್ತಿ ಫಸ್ಟ್ ಹೋಳ್ಗಿನೇ ಎಷ್ಟು ಚಂದ ಉಬ್ಬ್ಯದ ತೋರಿಸ್ತೀನಿ ನೋಡ್ರಿ. ಇನ್ನು ಯಾರಿಗೆ ಹಸು ಆಗ್ಯಾವೋ ಹಸು ಇಲ್ಲೋ ಅಂತ ಅಲತ್ತಿರು ನಮ್ಮ ಮನೆಗೆ ಎಲ್ಲರಿಗೆ. ಯಾಕಂದ್ರೆ ಹೋಳ್ಗೆ ಆಲಿ ರೊಟ್ಟಿ ಆಲಿ ಯಾವುದೇ ಉಬ್ಲತ್ತು ಅಂದ್ರೆ ಚಂದ ಪೂರಿಗತ್ಲೆ ಮನೆಗೆ ಯಾರಿಗೂ ಹಸು ಆಗ್ಯಾವ ಅವ್ರಿಗೆ ಅಂತಾರ. ಅದ್ರ ಸಲುವಾಗಿ ನಾ ಫಸ್ಟು ಹೋಳ್ಗಿನೇ ಈ ಥರ ಉಬ್ಬ್ಯವ ಪೂರಿಗತ್ಲೆಗೆ. ಇನ್ನು ಪೂರಿಕನ್ನ ಹೆಚ್ಚಿಗೆ ಉಬ್ಬ್ಯದ, ಅಷ್ಟು ಉಬ್ಬ್ಯದ. ಇನ್ನು ಯಾರಿಗೆ ಹಸು ಆಗ್ಲತ್ತಿವೇನೋ ಅಂತಂದು ಎಲ್ಲರೂ ನಗದು ಮಾಡತ್ತಿರು. ಇನ್ನು ನೋಡ್ರಿ ಎಷ್ಟು ಚಂದ ಉಬ್ಬಿ ಇನ್ನು ಒಂದು ಕಡೆ ಸುಟ್ಕೊಂಡು ಇನ್ನೊಂದು ಸರ್ತಿ ತಿರ್ವಿ ಹಾಕ್ಕೊಂಡು ಇನ್ನು ಮತ್ತೆ ತೆಗೆದು ಇಟ್ಕೊಂಬದೆ ಹೋಳ್ಗೆ. ಇದೇ ಥರ ನಾವೆಲ್ಲರೂ ಹೋಗಿದ್ದೀವಲ್ವ ಕಂಪಲ್ಸರಿ ಇನ್ನು ಹೋಳ್ಗೆ ರೆಸಿಪಿ ಕಂಪಲ್ಸರಿ ಮಾಡ್ತಾರೆ ಯಾವಾಗ ಭೀ ನಮ್ಮ ಮಮ್ಮಿ. ಇನ್ನು ಇವಾಗಂದ್ರೂ ಜಾತ್ರೆ ಅದಲ್ವ, ಇವತ್ತು ಸ್ವೀಟು ಇನ್ನು ನಾಳೆಗೆ ನಾನ್ ವೆಜ್ಜು ಈ ಥರ ಮಾಡ್ತಾರೆ ಇಲ್ಲಿ. ಅದ್ರ ಸಲುವಾಗಿ ಇವತ್ತು ಕಾಯಿ ಹೋಳ್ಗೆ ಮಾಡಲೇ ಇಲ್ಲ ಬ್ಯಾಳೆ ಹೋಳ್ಗೆ ಮಾಡಲೇ ಅಂದಿ ಸಲುವಾಗಿ ನಾವೇ ಬ್ಯಾಳೆ ಹೋಳ್ಗೆ ಮಾಡು, ನಾವು ಎಲ್ಲ ಶೇಂಗಾ ಹೋಳ್ಗೆ ಎಲ್ಲ ಮೊನ್ನೆ ಊಟ ಮಾಡಿವಿ ಅಂದಿ ಸಲುವಾಗಿ ಇನ್ನು ಬ್ಯಾಳೆ ಹೋಳ್ಗೆ ಮಾಡ್ಲತ್ತಾರ. ಇನ್ನು ಜಾನು ಅಂತೂ ಫುಲ್ಲು ನೀರು ಇಲ್ಲಿ ಬಂದಿದ್ದು ಹೊಡೆದು ನೀರಾಗೆ ಆಡ್ಲತ್ತೇಳು. ಎಷ್ಟು ಹೇಳೋರು ಭೀ ಕೇಳಿಲ್ಲ ನನ್ನ ಮಾತು. ಇನ್ನು ನಮ್ಮ ಪಪ್ಪ ಭೀ ಅಲ್ಲಿ ಹೋಳ್ಗೆ ಮಾಡತ್ತಾನ. ಇನ್ನು ಬಾಳೆ ಎಲೆ ತರ್ಲಕ್ಕೆ ಹೋಗಿರು, ಇನ್ನು ಬಾಳೆ ಎಲೆ ಭೀ ತಂದಾರ. ಇನ್ನು ನಾವೆಲ್ಲ ಊರಿಗೆ ಬಂದಾಗ ಕಂಪಲ್ಸರಿ ಹೋಳ್ಗೆ ಅದು ಮಾಡ್ದೇವ ಅಂದ್ರೆ ಕಂಪಲ್ಸರಿ ಬಾಳೆ ಎಲೆದಾಗೆ ಊಟ ಮಾಡ್ತೇವೆ. ಅದ್ರ ಸಲುವಾಗಿ ನಾವು ಫಸ್ಟು ಹೋಳ್ಗೆ ಮಾಡ್ಲತ್ತಿದ್ದೇವೆ ಅಂದ್ರೆ ನಮ್ಮ ಬಾವರಿಗೆ ಹೇಳ್ತೇವೆ ಬಾಳೆ ಎಲೆ ತೊಗೊಂಡು ಬಾ ಅಂತ. ಅದ್ರ ಸಲುವಾಗಿ ತರ್ಲಕ್ಕೆ ಹೋಗಿರು. ಇನ್ನು ಅವ್ರು ತಂದು ಕೊಟ್ಟಿದ್ಮೇಲೆ ನಾನು ನಮ್ಮ ಮನೆಯವರು ಅದೆಲ್ಲ ಕಂಪಲ್ಸರಿ ಅದು ಎಳಿಕೆ ತಂದಿರು ಅಂದ್ರೆ ಭೀ ನಮ್ಮ ಮನೆಯವರು ತೊಳಿ ಒಂದು ಸರ್ತಿ ಅಂದಿ ಸಲುವಾಗಿ ನಾನು ಕಂಪಲ್ಸರಿ ತೊಳಿಲತ್ತೀನಿ. ಇನ್ನೆಲ್ಲ ನ್ಯಾಚುರಲ್ ಆಗಿರ್ತಾವಲ್ವ ಹಾಗೆ ತಿಂದ್ರು ಭೀ ನಡೀತದ. ಬಟ್ ತೊಳೆದು ಒಂದು ಸ್ವಲ್ಪ ಇದು ನೀರದು ಹಾಕಿ ತೊಳಿಬೇಕಂತಂದು ತೊಳೆದಲತ್ತೀನಿ. ಇನ್ನು ತೊಳೆದು
ಮಾಡೋದು ಎಲ್ಲರಿಗೂ ಊಟ ಕೊಡ್ಲತ್ತೀನಿ. ಆ ಕಡೆ ನಮ್ಮ ಮಮ್ಮಿ ಹೋಳ್ಗೆ ಮಾಡ್ತಾರಲ್ವ ಅದ್ರ ಸಲುವಾಗಿ ಈ ಕಡೆ ಬಿಸಿ ಬಿಸಿದೇ ಎಲ್ಲರೂ ಉಣ್ತಾರ ಅಂತಂದು ಕೊಡ್ಲತ್ತಾರ. ಇನ್ನು ಎಲ್ಲರೂ ಈ ಥರ ಪಂಕ್ತಿ ಕೊಟ್ಬಿಡ್ತೀನಿ, ಕೂಡಿಸಿ ಎಲ್ಲರೂ ಕುಂತು ಊಟ ಕೊಡ್ತೀನಿ, ನಾನೇ ಕೊಡ್ತೀನಿ. ಕಂಪಲ್ಸರಿ ಊಟದ ಸರ್ವ್ ಮಾಡೋದು ನನ್ನದೇ ಇರ್ತದೆ ಯಾವಾಗ ಭೀ. ಯಾಕಂದ್ರೆ ನಾನು ಸಿಸ್ಟಮೆಟಿಕ್ಕಾಗಿ ನೀಟಾಗಿ ಕೊಡ್ತೀನಿ ಅಂತ ನಮ್ಮ ಮಮ್ಮಿ ನನಗೆ ನೀಡು, ಎಲ್ಲರಿಗೆ ಊಟ ಚೆಂದ ನೀಡ್ತಿ ಅಂತಾರೆ. ಇನ್ನು ನಾನು ಎಲ್ಲ ಈ ಥರ ಅಡುಗೆ ಮಾಡಿರೋ ಅನ್ನ, ಹೋಳ್ಗೆ, ಆಂಬೂರು ಮತ್ತು ಬದ್ನಿಕಾಯಿ ಪಲ್ಯ, ಪಾಪಡು ಇಷ್ಟೆಲ್ಲ ವೆರೈಟಿ ಮಾಡಿದ್ದೇವೆ. ಇನ್ನು ಮಾಡಿ ಎಲ್ಲರಿಗೂ ಊಟ ಕೊಡ್ಲಾಕ ಅಂತಂದು ಸಪ್ರೇಟ್ ತೆಕ್ಕೊಳತ್ತೀನಿ. ಯಾಕಂದ್ರೆ ದೊಡ್ಡ ದೊಡ್ಡ ಬೊಗಣಿಗಳು ಅವಲ್ವ, ಅವೆಲ್ಲ ತೊಗೊಂಡೋಗಿ ನೀಡ್ಲಾಕ ಚೆಂದ ಅನ್ಸಲ್ಲ. ಅದ್ರ ಸಲುವಾಗಿ ನಾನು ಒಯ್ದು ನೀಡ್ಲತ್ತೀನಿ ಒಬ್ರಿಗೆ. ಇನ್ನು ಯಾವಾಗ ಭೀ ಹೀಗೆ ಅಂತಿಲ್ಲ, ನಮ್ಮ ಮನೆಗೆ ಕಂಪಲ್ಸರಿ ನಾವೆಲ್ಲರೂ ಬಂದೇವಲ್ಲ, ನಮ್ಮ ಅಕ್ಕ, ನಮ್ಮ ಭಾವ, ಅವ್ರ ಮಕ್ಕಳು, ನಾವು, ಇನ್ನು ನಮ್ಮ ತಮ್ಮದೇರು ಎಲ್ಲರೂ ಬಂದ್ರೆ ಕಂಪಲ್ಸರಿ ಹೋಳ್ಗೆ ಒಂದಿನ ನಾನ್ ವೆಜ್ ಈ ಥರ ಮಾಡ್ತೀವಿ. ಇನ್ನು ಮಾಡಿ ಎಲ್ಲರೂ ಒಂದೇ ತಲೆ ಕುಂತು ಊಟ ಮಾಡ್ತೀವಿ. ಈ ಥರ ಮಾಡೋದ್ರಿಂದ ತುಂಬ ಏನಂತಾರೆ ಫ್ಯಾಮಿಲಿ ಒಂದೇ ಇರ್ತದ ಅಂದಪ್ಲೆ ಫೀಲಿಂಗ್. ಅದಕ್ಕೋಸ್ಕರ ನಾವು ಬಂದಾಗ ಒಂದು ಸರ್ತಿ ಇದೇ ಥರ ಊಟ ಮಾಡ್ತೀವಿ. ಇನ್ನು ಕಂಪಲ್ಸರಿ ಬಾಳೆ ಎಲೆ ಊಟ ಅಂತಂತೂ ಸೂಪರ್ ಟೇಸ್ಟ್ ಇರ್ತದೆ. ನಾವು ನಮ್ಮ ಮನ್ಯಾಗ ಇಲ್ಲೆಲ್ಲ ಬಾಳೆಕಾಯಿ ಇಲ್ಲ ಅಂದ್ರೆ ಭೀ ಕಂಪಲ್ಸರಿ ಹೋಗಿ ತೊಗೊಂಬರ್ರಿ ಅಂತಂದು ಬಾಳೆ ಎಲೆ ತರಿಸ್ತೀವಿ. ಇನ್ನು ಎಲ್ಲರಿಗೂ ಫಸ್ಟ್ ಅನ್ನ ಊಟ ಮಾಡ್ತೀವಿ. ಯಾಕಂದ್ರೆ ಸ್ವೀಟ್ ಉಂಬಕ್ಕಿಂತ ಮುಂಚೆ ಫಸ್ಟ್ ಅನ್ನ ಊಟ ಮಾಡ್ಬೇಕಂತಾರಲ್ವ, ಅದ್ರ ಸಲುವಾಗಿ ನಾ ಅನ್ನ ಅದೆಲ್ಲ ಎಲ್ಲರಿಗೂ ಒಂದು ಕಡೆಯಿಂದ ನೀಡ್ಕೊಂಡು ಬರ್ತೀನಿ. ಇನ್ನು ನಮ್ಮ ಅಕ್ಕಗೆ ನೀಡು ಅವರಿಗೆಲ್ಲ ಅಂದ್ರೆ ನಮ್ಮ ಅಕ್ಕ ನನ್ನಿಂದ ಆಗಲ್ಲ ಅಂತಾಳೆ ಯಾವಾಗ ಭೀ. ನಾನೇ ನೀಡ್ತೀನಿ ಎಲ್ಲರಿಗೆ. ಅದ್ರ ಸಲುವಾಗಿ ಅನ್ನ ಮತ್ತು ಸಾಂಬಾರು ಹಾಕ್ಲತ್ತೀನಿ. ಆಂಬೂರೆಲ್ಲ ನಾವೆಲ್ಲ ಆಂಬೂರು ಅಂತೀವಿ, ನೀವೆಲ್ಲ ಸಾಂಬಾರು ಅಂತೀರೋ ಏನೋ. ನಾನು ಅದಕ್ಕೆ ಸಾಂಬಾರು ಅಂತ ಇನ್ನೊಂದು ಸರ್ತಿ ಹೇಳತ್ತೀನಿ. ಇನ್ನು ಜಾನು ಅಂತೂ ನಮ್ಮ ಬಾಬಾ ಇದ್ರೆ ಆಗೋಯ್ತು. ಆಕಿನ ಏನಂತಾರೆ ಯಾರು ಹೇಳೋರು ಬೇಡ ಕೇಳೋರು ಬೇಡ, ಕಂಪಲ್ಸರಿ ಆಕಿ ನಮ್ಮ ಬಾಬಾರ ಬಲ್ಲಿ ಹೋಗಿ ಕುಂತು ಊಟ ಮಾಡ್ತಾಳೆ. ಇನ್ನು ಅವರು ಫುಲ್ ಅವರೇ ಸಂಭಾಳಿಸ್ತಾರೆ. ಇಲ್ಲಿ ಬಂದ್ರಂತೂ ನನ್ನ ಮಕ್ಕಳು ಇಬ್ರಿಗೆ ಭೀ ನಾವೇನು ಫ್ರೀ ಬಿಟ್ಕೊಡ್ತೇವೆ, ಎಲ್ಲ ಅವ್ರ ಮೇಲೆ ಬಿಟ್ಕೊಡ್ತೇವೆ. ಊಟ ಮಾಡಿಸೋದು, ಅವ್ರಿಗೆ ಆಟ ಆಡ್ಸೋದು, ಅದು ಮಾಡೋದು. ಇನ್ನು ನಮ್ಮ ಅಕ್ಕನ ಮಕ್ಕಳು ಭೀ ಇರ್ತಾರಲ್ವ, ಅವರು ತಾನೇ ಆಡ್ಕೊತಾ ಇರ್ತಾರೆ. ಇಲ್ಲಿ ಬಂದ್ರೆ ಏನೂ ಟೆನ್ಷನ್ ಇರಲ್ಲ ಮಕ್ಕಳದು ಮನೆಗೆ. ನಾವು ಹೊರಗಡೆ ಅಂದ್ರೆ ಅಷ್ಟೊಂದು ಬಿಡಲ್ಲ ಮಕ್ಕಳಿಗೆ. ಇಲ್ಲಿ ಬಂದ್ರಂದ್ರೆ ಅವ್ರು 4 ಜನ ಇರ್ತಾರಲ್ವ, ಅವರೇ ಆಡ್ಕೊತಾ ಇರ್ತಾರೆ. ಇನ್ನು ಪಾಪಡು ಅವೆಲ್ಲ ಸರ್ವ್ ಮಾಡ್ಲತ್ತೀನಿ ಎಲ್ಲರಿಗೆ ಪ್ಲೇಟ್ನಾಗ, ಇದ್ರಾಗ ಬಾಳೆ ಎಲೆಯಾಗ. ಇನ್ನು ಎಲ್ಲ ಹಚ್ಚರು ಭೀ ಇನ್ನೂ ಒಂದೊಂದು ಕಂಬ ಬೀಳ್ತದೆ, ಅದು ನೀಡು ಇದು ನೀಡು ಅಂತಂತಾರೆ. ಯಾಕಂದ್ರೆ ಎಲ್ಲರಿಗೆ ಒಮ್ಮಿಗೆ ನೀಡ್ಬೇಕಂದ್ರೆ ಭೀ ಜರ ಇದು ಆಯ್ತದಲ್ವ, ಅದ್ರ ಸಲುವಾಗಿ. ಇನ್ನು ಎಲ್ಲರಿಗೆ ಬಿಸಿ ಬಿಸಿ ಹೋಳಿಗೆ ಕೊಟ್ಟೀನಿ, ಹೋಳಿಗೆ ಅದು ಕೊಟ್ಟು ಇನ್ನು ಇದಕ್ಕೂ ಒಂದೇ ಒಂದು ಕಮ್ಮಿತ್ತು, ತುಪ್ಪ ಒಂದು ಇದ್ದಿಲ್ಲ. ಇನ್ನು ಅದು ಒಂದು ತಂದಿದ್ರೆ ಆಗೋಯ್ತಿತ್ತು, ಬಟ್ ತುಪ್ಪ ಇದ್ದಿಲ್ಲ ಮನೆಗೆ. ಅದ್ರ ಸಲುವಾಗಿ ಹಾಗೆ ಎಲ್ಲರೂ ಊಟ ಅದು ಮಾಡ್ಲತ್ತಾರ. ಎಲ್ಲ ನಾನು ಎಲ್ಲರಿಗೆ ಸರ್ವ್ ಮಾಡ್ಲತ್ತೀನಿ. ಇನ್ನು ಈ ಥರ ಬಾಳೆ ಎಲೆಗಂತೂ ಸೂಪರ್ ಟೇಸ್ಟ್ ಇರ್ತದೆ. ಇನ್ನು ಹಬ್ಬದ ಊಟ ಅಂತಂದು ಇರ್ತದಲ್ವ, ಅದ್ರ ಸಲುವಾಗಿ ಯಾವಾಗ ಭೀ ಕಂಪಲ್ಸರಿ ಹೋಳಿಗೆ ಅದು ಮಾಡ್ರೆ ಬಾಳೆ ಎಲೆದಾಗೆ ಊಟ ಮಾಡ್ತಾರೆ. ಇನ್ನು ಎಲ್ಲರೂ ಊಟ ಮಾಡ್ಲತ್ತಾರ. ಇನ್ನು ಎಲ್ಲರಿಗಂತೂ ಒಂದೊಂದು ನೀಡ್ಲತ್ತರು ಭೀ ಒಂದೊಂದು ನೆನಪು ಹೋಗ್ಲತ್ತದ, ಅಷ್ಟು ವೆರೈಟಿ ಅಡ್ಗೆ ಇತ್ತು. ಅದ್ರ ಸಲುವಾಗಿ ಈ ಥರ ನೋಡ್ರಿ ಎಲ್ಲರಿಗೆ ಈ ಥರ ನೀಡೀನಿ. ಇನ್ನು ಏನೇನು ಕಂಬದ ಇನ್ನು ನೀರದು ಕೊಟ್ಟಿದ್ದಿಲ್ಲ, ಎಲ್ಲ ನೆನಪು ಹೋಗ್ಲತ್ತಿತ್ತು. ಇನ್ನು ಜಾನು ಅಂತೂ ಫಸ್ಟಿಗೆ ನೀರು ಕುಡಿಯೋದು ಅದು ಮಾಡೋದು ಮಾಡತ್ತೇಳು. ಇನ್ನು ಇದೇನು ಅದ ಇದ್ರಾಗ ಯಾಕೆ ಕೊಡ್ಲತ್ತಾರ ಅಂತೆಲ್ಲ ಕೇಳತ್ತೇಳು. ಇನ್ನು ಊಟ ಮಾಡಿಲ್ಲಲ್ವ ಸಣ್ಣ ಮಕ್ಕಳು, ಅದ್ರ ಸಲುವಾಗಿ ಕೇಳತ್ತಿರು. ಇನ್ನು ಈ ಕಡೆ ನಮ್ಮ ಹೋಳ್ಗೆ ಮಾಡ್ಕೊತಾ ಈ ಕಡೆ ಉಂಬ್ಳಕ್ಕೆ ಕೊಡ್ತಾಳೆ. ಹಾಗಾಗಿ ಬಿಸಿ ಬಿಸಿದೆ ಎಲ್ಲರೂ ಉಣ್ತಾರೆ. ಜಾನುಗೆ ಭೀ ಅಕ್ಕದು ಊಟ ಮಾಡಿಸ್ಲತ್ತೀವಿ. ಇನ್ನು ಮಕ್ಕಳು ಮನೆಯವರು ಎಲ್ಲರೂ ಊಟ ಮಾಡಿದ್ಮೇಲೆ ಇನ್ನು ನಾನು ನಮ್ಮ ಅಕ್ಕ ನಮ್ಮ ತಮ್ಮ ಊಟ ಮಾಡತ್ತಿದ್ದೇವೆ. ಕನ್ಗೋತಿರ್ಲಕ್ಕೆ ಹೋಗ್ಬಾರ್ದು. ಸೂಪರ್. ಏನ್ ಟೇಸ್ಟ್ ಗೊತ್ತಾ, ಇಂಥ ಅನ್ನ ಎಲ್ಲೇ ಹುಡುಗರು ಸಿಗಲ್ಲ. ನೀ ಕೊಡಲ್ವಾ, ನೀ ಬಂದು ಕೊಡ್ಬೇಡ, ನಿಂಗ ಅನ್ಕೊಂಡೆ. ಫ್ರೆಂಡ್ಸ್, ಹೊಸ ನ್ಯೂ ಫೋನು ಅನ್ಬಾಕ್ಸಿಂಗ್ ಮಾಡ್ಲತ್ತೀವಿ. ಇನ್ನು ಇದು ಬಂದು ಯಾವ ಫೋನ್ ಅದದು? ರಿಯಲ್ಮಿ ಫ್ರೆಂಡ್ಸ್. ಅಕ್ಕನ ಫೋನು ಇನ್ನು ನಾವು ಆನ್ಲೈನ್ದಾಗ ಫ್ಲಿಪ್ಕಾರ್ಟ್ನಾಗ ತೊಗೊಂಡಿದ್ದೇವೆ. EMI ಮೇಲೆ ಎಷ್ಟು ಬಿದ್ದದ ಅಂದರೆ ಅದಕ್ಕೂ 10,800 ಏನೋ ಬಿದ್ದದ ರೇಟು. ಇನ್ನು ಇವತ್ತು 5G ಫೋನು ಮೊಬೈಲು. ಇನ್ನು ಇವತ್ತು ಅನ್ಬಾಕ್ಸಿಂಗ್ ಮಾಡತ್ತಿದ್ದೇವೆ. ಇನ್ನು ಅವ್ರದ್ದು ಹಳೆ ಫೋನ್ ಹೆಂಗೆ ಕಳ್ದ ಅಂತ ಹೇಳ್ತೀನಿ ಕೇಳ್ರಿ ಒಂದು ಸರ್ತಿ. ಅವರು ಏನೋ ದಸರಾ ಹಬ್ಬದಾಗ ಏನೋ ಮೊನ್ನೆ ರೀಸೆಂಟಾಗಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ತುಳಜಾಪುರ ಹೋಗಿರು. ಅಲ್ಲಿ ತುಳಜಾಪುರಕ್ಕೆ ಹೋದಾಗ ಏನಾಗ್ಯದ ಅಂದ್ರೆ ನಮ್ಮ ಭೋಜಿ ಆರಾಮ್ ಮಕ್ಕೊಂಡಾರಂತ ರೂಮ್ ತೊಗೊಂಡು. ನಮ್ಮ ಅಕ್ಕ ಅವ್ರ ಮಕ್ಳಿಗೆ ಕರ್ಕೊಂಡು ಏನು ದೇವ್ರ ಗುಡಿಗೆ ಹೋಗ್ಯಾರ ನೋಡ್ಲಕ್ಕ. ಮಕ್ಕೊಂಡ್ರು ಹಿಂದಿನ ಬಂದು ಯಾರು ಇದಾರ ಏನೋ ಗೊತ್ತಿಲ್ಲ. ನಮ್ಮ ಭೋಜಿ ಖಬರೇ ಇಲ್ಲ, ಅರ್ಧೊಟ್ಟು ಮಕ್ಕೊಂಡಾರ. ಅದ್ರ ಸಲುವಾಗಿ ಫೋನ್ ಇಲ್ಲ ಇದಾರ. ಅನ್ಬಾಕ್ಸಿಂಗ್ ಮಾಡತ್ತೀವಿ. ಹೊಡೆದಕ್ಕಿ ಮತ್ತೆ ಬ್ಯಾಕ್ ಕವರ್
ಫ್ರೆಂಡ್ಸ್ ಇದೇ ಫೋನಿಗೂ ನಾನು ಕಾಮಿಡಿ ಮಾಡ್ತೇನೆ ನೋಡಿ. ಅಡಾಪ್ಟರು, ಚಾರ್ಜರು. ಇನ್ನು ಇದು ಫೋನ್ ಫ್ರೆಂಡ್ಸಿಗೂ ರಿಯಲ್ಮಿ ಮಾಡೆಲ್ ಅಂತೂ ಸೂಪರ್ ಇದೆ. ಇನ್ನು ಇದ್ರ ಕೂಡ ಚಾರ್ಜರ್ ಕನೆಕ್ಟರ್, ಇನ್ನು ಬ್ಯಾಕ್ ಕವರ್, ಇನ್ನು ಫುಲ್ಲು ಪ್ಯಾಕಿಂಗ್ ಅಂತೂ ಸೂಪರು ಫ್ಲಿಪ್ಕಾರ್ಟ್ದವ್ರದ್ದು. ಇನ್ನು ಏನು ಭೀ ತೊಗೋಬೇಕಾದ್ರೂ ಭೀ ತೊಗೊಂಡ್ರಿ. ಆನ್ಲೈನ್ದಾಗ ಆಫರ್ಗಳು ಇರ್ತಾವ. ಇದೇನೋ ಆಫರ್ದಾಗ ಇದ್ದಿಲ್ಲ, ಬಟ್ ಎಮರ್ಜೆನ್ಸಿಗೆ ಅಂತ ತೊಗೊಂಡಿದ್ದೇವೆ. ಇನ್ನು ಫೋನ್ ಅನ್ಬಾಕ್ಸಿಂಗ್ ಅದು ಆಗಿದ್ಮೇಲೆ ಒಂದು ಅರ್ಧ ಗಂಟೆ ಹಂಗೆ ರೆಸ್ಟ್ ತೊಗೊಂಡು ಇನ್ನು ಸಂಜೆಗೆ 5 ಗಂಟೆಗೆ ಹಂಗೆ ಜಾತ್ರೆ ಅದಲ್ವ ಕಾರ್ಯ ಅದು ನೋಡ್ಲಕ್ಕೆ ಹೋಗ್ಲತ್ತಿದ್ದೇವೆ ನಾವು ಎಲ್ಲರೂ. ಇನ್ನು ನಮ್ಮ ಫುಲ್ ಫ್ಯಾಮಿಲಿ ಇದು ಇದ್ರೊಳಗೆ ಇನ್ನೊಂದು 2 ಮೂಗರು ಮಿಸ್ ಆರ. ಇನ್ನು ಎಲ್ಲರೂ ಹೋಗ್ಲತ್ತಿದ್ದೇವೆ ನೋಡ್ಲಕ್ಕಂತಂದು. ಇನ್ನು ಊರಾಗ ಫುಲ್ ವೀಡಿಯೋ ಮಾಡಕ್ಕೆ ಬರಲ್ಲ ಜಾತ್ರೆ ಇದು, ಅದ್ರ ಸಲುವಾಗಿ ಒಂದು ಶಾರ್ಟ್ ಆಗಿ ತೋರಿಸ್ತೀನಿ ಎಲ್ಲರಿಗೂ. ನೋಡಿ ಎಂಜಾಯ್ ಮಾಡಿರಿ ನೀವು ಭೀ. ನಿಮ್ಮೂರಾಗೆಲ್ಲ ಹೆಂಗೆ ಮಾಡ್ತಾರಂತ ಹೇಳಿ. ಇನ್ನು ಇದು ಎಲ್ಲ ಮುಗ್ದಿದ್ಮೇಲೆ ವೀಡಿಯೋ ಮಾಡೀನಿ, ಯಾಕಂದ್ರೆ ಅದು ವೀಡಿಯೋ ಎಲ್ಲ ಮಾಡೋ ಹಾಗಿಲ್ಲ. ಅದ್ರ ಸಲುವಾಗಿ ನಾವು ಮುಗ್ದಿದ ಮೇಲೆ ಇಷ್ಟೆಲ್ಲ ಮಾಡೀನಿ. ಇನ್ನು ಎಲ್ಲ ನೋಡಿ ಮಟ್ಟಿ ಮನೆಗೆ ಹೊಂಟಿದ್ದೇವೆ. ಇನ್ನು ಊರಂತೂ ಫುಲ್ಲು ಊರಾಗ ಹೆಂಗಿರ್ತದಲ್ವ ಹಳ್ಳಿದಾಗ ಆ ಥರ. ಇನ್ನು ಎಲ್ಲ ಮನೆಗೆಲ್ಲ ಬಂದು ಎಲ್ಲ ಡ್ರೆಸ್ ಅದೆಲ್ಲ ಚೇಂಜ್ ಮಾಡಿ ಎಲ್ಲ ಮಾಡಿ ಇನ್ನು ಎಲ್ಲರೂ ತೊಗರಿಕಾಯಿ ಕುದಿಸಿಟ್ಟಿದ್ದೇವಲ್ವ. ನಮ್ಮ ಅಕ್ಕವ್ರದ್ದು ತಿಂದಿದ್ದಿಲ್ಲ, ಆಲ್ಮೋಸ್ಟ್ ನಾವು ತಿಂದಿದ್ದೇವೆ. ನಮ್ಮ ಅಕ್ಕ ಅದು ಎಲ್ಲ ತಿಂದಿದ್ದಿಲ್ಲ, ಅವ್ರು ಲೇಟಾಗಿ ಬಂದಿರೋ ಅದ್ರ ಸಲುವಾಗಿ ಅವರೆಲ್ಲ ತಿಲ್ಲತ್ತಾರ. ಇನ್ನು ಈ ಕಡೆ ನಮ್ಮ ಪಪ್ಪದು ಫೋನ್ ಹಿಡ್ಕೊಂಡು ಕುಂತಾರ. ಇನ್ನು ನಮ್ಮ ಮಕ್ಕಳಂತೂ ನಮ್ಮ ಪಪ್ಪನ ಫೋನ್ ಅಂತೂ ಬಿಡಲೇ ಇಲ್ಲ. ಇನ್ನು ಜಾನು ಭೀ ಬಿಸಿಲಿ ಹೆಂಗೆ ಹಾಕ್ಲತ್ತಾಳ ನೋಡ್ರಿ ಒಂದ್ಸತಿ. ಕೊಡು ಅಲ್ಲಿ ತಂಗಿ ಕೊಡು. ಓ ಇನ್ನು ನಮ್ಮ ಅಕ್ಕನ ಮಕ್ಕಳು ಬಂದರಂತೂ ಇನ್ನು ಅಮ್ಮು ಜಾನು ಎಲ್ಲ ಅವರೇ ಊಟ ಮಾಡಿಸೋದು ಅವರೇ ನೋಡ್ಕೊಬೋದು ಇನ್ನು ಮಾಡ್ತಾರೆ. ಇನ್ನು ನಾನಂತೂ ಫುಲ್ ಫ್ರೀ ಇರ್ತೀನಿ. ಇನ್ನು ಇದು ಬಂದು ರಾತ್ರಿ ಎಲ್ಲ ಊಟ ಎಲ್ಲ ಮಾಡಿ 10:30 11ಕ್ಕೆ ಹಂಗೆ ಊರಾಗ ನೋಡ್ಲಕ್ಕೆ ಹೋಗಿದ್ದೇವೆ ಜಾತ್ರೆದು. ಅಲ್ಲೆಲ್ಲ ಈ ಥರ ಮಾಡ್ಲತ್ತಿರು, ಡೋಲು ಅದ ಬಡಿಲತ್ತಿರು, ಇನ್ನು ಡ್ಯಾನ್ಸ್ ಅದು ಮಾಡ್ಲತ್ತಿರು. ಇನ್ನು ಊರಾಗ ಎಲ್ಲರೂ ಎಷ್ಟು ಜನ ಬಂದಾರ ನೋಡ್ರಿ ಜಾತ್ರೆಗೆಲ್ಲ. ಇವ್ರು ನಮ್ಮೂರಷ್ಟೇ ಅಲ್ಲ, ಬೇರೆ ಊರ್ದವ್ರಿ ಬಂದಾರ. ಹಾಗಾಗಿ ಫುಲ್ಲು ಜಾತ್ರೆ ಗತ್ಲೆ ಆಗ್ಲತ್ತದು, ಫುಲ್ಲು ಜಾಸ್ತಿ ಜನ ಬಂದಾರ. ಇನ್ನಿದೆ ಡೋಲು ಅದು ಎಲ್ಲ ಹೊಡ್ಕೊತಾ ಅದು ಮಾಡ್ಕೊತಾ ಎಲ್ಲ ಇದು ಮಾಡ್ಲತ್ತಾರ ಡ್ಯಾನ್ಸು. ಇನ್ನು ನಾವಂತೂ ಫುಲ್ಲು ಮ್ಯಾಗ ಬೇರೆದವ್ರದ್ದು ಮನೆ ಮ್ಯಾಗ ಹೋಗಿ ಕುಂತಿದ್ದೇವೆ ನೋಡ್ಲಕ್ಕ ಕಾಣ್ತದ ಅಂತಂದು. ಅದ್ರ ಸಲುವಾಗಿ ನಾ ಅಲ್ಲಿಂದೇ ಒಂದು ಶೂಟ್ ಮಾಡೋದಮ್ಮಂತ ಮಾಡೀನಿ. ಇನ್ನು ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾರೆ ನೋಡ್ರಿ ಎಲ್ಲರೂ, ಡೋಲ್ ಹಾಕೋತಾ ಅದು ಮಾಡ್ಕೋತಾ ಇನ್ನು ಬಾಜೆ ಬಡ್ಕೋತಾ. ಇನ್ನು ಇವರೆಲ್ಲ ಆಗಿದ್ಮೇಲೆ ಮಂಗಳ ಮುಖಿಯವ್ರು ಇರ್ತಾರಲ್ವ ಅವ್ರು ಬಂದಿರು, ಅವ್ರು ಭೀ ಡ್ಯಾನ್ಸ್ ಅದು ಮಾಡ್ಲತ್ತಾರ. ಇನ್ನು ಊರಾಗಂತೂ ಫುಲ್ ಎಂಜಾಯ್, ಯಾಕಂದ್ರೆ ಜಾತ್ರೆ ಅದು ಎಲ್ಲ ಇತ್ತಂದ್ರೆ ಇನ್ನು ಎಲ್ಲರೂ ಎಂಜಾಯ್ ಮಾಡ್ತೀವಲ್ವ ಅದ್ರ ಸಲುವಾಗಿ. ಇನ್ನು ನಾವಂತೂ ಫುಲ್ಲು ಮ್ಯಾಗಿಂದ ನೋಡ್ಲತ್ತಿದ್ದೇವೆ. ಇನ್ನು ಎಲ್ಲ ವೀಡಿಯೋ ಅದು ಮಾಡತ್ತೀನಿ. ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ. ನಾವು ಊರ ಜಾತ್ರೆ ಅದದ್ದೆಲ್ಲ ತೋರಿಸ್ತೀನಿ. ನಾನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ. ಬಾಯ್ ಬಾಯ್.